ಗೊತ್ತೇನು ನಿನಗೆ? ಚೆನ್ನಾಗಿ ಗೊತ್ತು. ಇವಳೊಬ್ಳು ಸೂಳೆ ಆದ್ರದವಳು, ಮದುವೆಗಿಂತ ಮುಂಚೆ ಇನ್ನೊಬ್ಬನ ಜೊತೆ ಓಡ್ ಹೋದವಳು ಅಂತ. ಇದನ್ನ ನನ್ನ ತಾಯಿ, ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಳಿಯದೆ ಉಳಿದಾವು. ಬಡವರು ಶ್ರೀಮಂತ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಅದು ಒಂದು ನ್ಯಾಯ. ಅದೇ ಬಡವರು ನಮ್ಮಂತವ್ರು ನಿಮ್ಮಂತವ್ರ ಮೇಲೆ ಕೈ ಮಾಡಿದ್ರೆ ಅದಕ್ಕೊಂದು ನ್ಯಾಯನಾ? ಇದೆ ಅಲ್ವಾ ನೀವು ಮಾಡಿಕೊಂಡಿರುವ ಕೊಟ್ಟು ಕಾಯ್ದೆ ಕಾನೂನು? ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತರು ಅಂತ ಯಾವತ್ತೂ ಇರೋದಿಲ್ಲ. ಎಲ್ಲರಿಗೂ ಅದು ಒಂದೇ ರೀತಿಯಾಗಿರುತ್ತೆ. ಇಷ್ಟಕ್ಕೂ ನಿನ್ ತಾಯಿಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳಿಕ್ಕೆ ಬರ್ತಾ ಇದೆಯಲ್ಲ, ನಿನ್ ತಾಯಿಗೂ ನನಗೂ ಏನೋ ಸಂಬಂಧ? ನನ್ನ ತಾಯಿಗೂ ನೀನಗೂ ಈ ವಿಷಯಕ್ಕೂ ಸಂಬಂಧ ಐತೆ. ನನ್ನ ತಾಯಿ ನೀನು ಇವತ್ತು ಬೇಡ್ಕೋತಾ ಇದೆಯಲ್ಲ ಪರಿಪರಿಯಾಗಿ, ಇದೇ ರೀತಿ ಅವತ್ತು ಒಬ್ಬ ದುಷ್ಟ ಶ್ರೀಮಂತರ ಕೈಯಲ್ಲಿ ಬೇಡಿಕೊಂಡು, ಆದ್ರೆ ಆ ಕಟುಕ ಶ್ರೀಮಂತ ನನ್ನ ತಾಯಿ ಮೇಲೆ ಕರುಣೆ ತೋರಿದ್ರೆ ಇವತ್ತು ನಾನು ಇಷ್ಟೊಂದು ಕ್ರೂರಿ ಆಗ್ತಿರ್ಲಿಲ್ಲ, ಕಾಮುಕನಾಗ್ತಿರ್ಲಿಲ್ಲ, ದುಷ್ಟನಾಗ್ತಿರ್ಲಿಲ್ಲ ಕಡೆ. ಆ ವಿಷಯ ಎಲ್ಲ ಬಿಟ್ಟಾಕಿ ಸುಮ್ನೆ ಬಂದರೆ ನಿನಗೂ ಸರಸ, ನನಗೂ ಸೌಖ್ಯ. ನೀಲಕಂಠ, ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಣೆ ನಿನಗೆ ಹಾರವಾಗಿ ಕೊಟ್ಟಿರುವ ಆ ನಿನ್ ತಾಯಿ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿ ನಿನ್ನ ಸಹೋದರಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು. ನಿನಗೆ ದಮ್ಮಯ್ಯ ಅಂತ. ಸಹೋದರಿ? ನಿನ್ನಂತ ಚಂದುಳ್ಳ ಚೆಲುವೇರಿನೆಲ್ಲ ಪ್ರತಿಯೊಬ್ಬರನ್ನು ಸಹೋದರಿ ಅಂತ ತಿಳ್ಕೊಂಡ್ರೆ ನನ್ನಂತ ಗಂಡು ಜಾತಿಗೆ ಅವಮಾನ. ಪ್ರತಿಯೊಂದು ಹೆಣ್ಣನ ಅಕ್ಕ ತಂಗಿ ತಾಯಿ ಅಂತ ಪೂಜಿಸ್ತಾ ಹೋದ್ರೆ ಮುಂದೊಂದು ದಿನ ಈ ಸಮಾಜದಲ್ಲಿ ಮಾನವ ಕುಲವೇ ನಶಿಸಿ ಹೋಗತ್ತೆ. ಸುಮ್ಮನೆ ಹಠ ಮಾಡಿದ್ರೆ ಸಜ್ಜೋಗುಣದ ಮದನ ಮದ್ದಣದ ಸಜ್ಜನಕ್ಕೆ, ನಿನ್ನ ಮದನ ಮಜ್ಜನಕ್ಕೆ ಸಾಧ್ಯವಾಗಲಿಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಓ, ಈ ದಟ್ಟವಾದ ಕಾಡಿನಲ್ಲಿ ಈತನ ಜೊತೆ ಹಠಕ್ಕೆ ನಿದ್ರೆ ಘಟ ಉರುಳುವುದಂತೂ ಕಟ್ಟಿಟ್ಟ ಬುದ್ಧಿ. ಸುಮ್ಮನೆ ಈತ ಹೇಳಿದಂತೆ ಕೇಳಿಕೊಂಡು ಇಲ್ಲಿಂದ ನುಣುಚಿಕೊಳ್ಳೋದೇ ಉತ್ತಮ. ನೀಲಕಂಠ, ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಇದನ್ನ ನಂಬಕ್ಕಾಗೋದು ನನಗೆ. ಯಾತ್ರದ ನಿಲ್ಲನ? ಹೌದಾ? ಒಂದು ನಿಮಿಷ. ಖರೇನಾ? ನೀವು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಲ್ಲ, ಅದಕ್ಕೆ ನಾನು ಕೂಡ ನಿಮ್ಮನ್ನು ಇಷ್ಟಪಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹುಡಿ ರೌಡಿಗಳನ್ನ ಬಿಟ್ಟು ನನ್ನನ್ನು ಹೆದರಿಸ್ತಿದ್ಯಾ? ಆ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹೇಳು, ನನ್ನ ಕೈಯಲ್ಲಿ ಸುಟ್ಟು ಭಸ್ಮ ಆಗ್ತಾರೆ. ಲೋಫರ್, ಒಂಟಿ ಹೆಣ್ಣನ ಈ ರೀತಿ ಎಳೆದುಕೊಂಡು ಬಂದ್ರೆ ಈ ಸಮಾಜ ಏನ್ನತ್ತೆ ಏನಾದ್ರೂ ಗೊತ್ತೇನು ನಿನಗೆ? ಚೆನ್ನಾಗಿ ಗೊತ್ತು. ಇವಳೊಬ್ಳು ಸೂಳೆ ಆದ್ರದವಳು, ಮದುವೆಗಿಂತ ಮುಂಚೆ ಇನ್ನೊಬ್ಬನ ಜೊತೆ ಓಡ್ ಹೋದವಳು ಅಂತ. ಇದನ್ನ ನನ್ನ ತಾಯಿ, ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ನನ್ನ ಮಸ್ತಕದ ಪುಟದಲ್ಲಿ ಅಚ್ಚಳಿಯದೆ ಉಳಿದಾವು. ಬಡವರು ಶ್ರೀಮಂತ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಅದು ಒಂದು ನ್ಯಾಯ. ಅದೇ ಬಡವರು ನಮ್ಮಂತವ್ರು ನಿಮ್ಮಂತವ್ರ ಮೇಲೆ ಕೈ ಮಾಡಿದ್ರೆ ಅದಕ್ಕೊಂದು ನ್ಯಾಯನಾ? ಇದೆ ಅಲ್ವಾ ನೀವು ಮಾಡಿಕೊಂಡಿರುವ ಕೊಟ್ಟು ಕಾಯ್ದೆ ಕಾನೂನು? ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತರು ಅಂತ ಯಾವತ್ತೂ ಇರೋದಿಲ್ಲ. ಎಲ್ಲರಿಗೂ ಅದು ಒಂದೇ ರೀತಿಯಾಗಿರುತ್ತೆ. ಇಷ್ಟಕ್ಕೂ ನಿನ್ ತಾಯಿಗೆ ಯಾರೋ ಅನ್ಯಾಯ ಮಾಡಿದ್ರು ಅಂತ ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳಿಕ್ಕೆ ಬರ್ತಾ ಇದೆಯಲ್ಲ, ನಿನ್ ತಾಯಿಗೂ ನನಗೂ ಏನೋ ಸಂಬಂಧ? ನನ್ನ ತಾಯಿಗೂ ನೀನಗೂ ಈ ವಿಷಯಕ್ಕೂ ಸಂಬಂಧ ಐತೆ. ನನ್ನ ತಾಯಿ ನೀನು ಇವತ್ತು ಬೇಡ್ಕೋತಾ ಇದೆಯಲ್ಲ ಪರಿಪರಿಯಾಗಿ, ಇದೇ ರೀತಿ ಅವತ್ತು ಒಬ್ಬ ದುಷ್ಟ ಶ್ರೀಮಂತರ ಕೈಯಲ್ಲಿ ಬೇಡಿಕೊಂಡು, ಆದ್ರೆ ಆ ಕಟುಕ ಶ್ರೀಮಂತ ನನ್ನ ತಾಯಿ ಮೇಲೆ ಕರುಣೆ ತೋರಿದ್ರೆ ಇವತ್ತು ನಾನು ಇಷ್ಟೊಂದು ಕ್ರೂರಿ ಆಗ್ತಿರ್ಲಿಲ್ಲ, ಕಾಮುಕನಾಗ್ತಿರ್ಲಿಲ್ಲ, ದುಷ್ಟನಾಗ್ತಿರ್ಲಿಲ್ಲ ಕಡೆ. ಆ ವಿಷಯ ಎಲ್ಲ ಬಿಟ್ಟಾಕಿ ಸುಮ್ನೆ ಬಂದರೆ ನಿನಗೂ ಸರಸ, ನನಗೂ ಸೌಖ್ಯ. ನೀಲಕಂಠ, ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಣೆ ನಿನಗೆ ಹಾರವಾಗಿ ಕೊಟ್ಟಿರುವ ಆ ನಿನ್ ತಾಯಿ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿ ನಿನ್ನ ಸಹೋದರಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು. ನಿನಗೆ ದಮ್ಮಯ್ಯ ಅಂತ. ಸಹೋದರಿ? ನಿನ್ನಂತ ಚಂದುಳ್ಳ ಚೆಲುವೇರಿನೆಲ್ಲ ಪ್ರತಿಯೊಬ್ಬರನ್ನು ಸಹೋದರಿ ಅಂತ ತಿಳ್ಕೊಂಡ್ರೆ ನನ್ನಂತ ಗಂಡು ಜಾತಿಗೆ ಅವಮಾನ.
ಪ್ರತಿಯೊಂದು ಹೆಣ್ಣನ ಅಕ್ಕ ತಂಗಿ ತಾಯಿ ಅಂತ ಪೂಜಿಸ್ತಾ ಹೋದ್ರೆ ಮುಂದೊಂದು ದಿನ ಈ ಸಮಾಜದಲ್ಲಿ ಮಾನವ ಕುಲವೇ ನಶಿಸಿ ಹೋಗತ್ತೆ. ಸುಮ್ಮನೆ ಹಠ ಮಾಡಿದ್ರೆ ಸಜ್ಜೋಗುಣನ ಮದನ ಮಧ್ವನದ ಸಜ್ಜನಕ್ಕೆ, ನಿನ್ನ ಮದನ ಮಜ್ಜನಕ್ಕೆ ಸಾಧ್ಯವಾಗಲಿಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಓ, ಈ ದಟ್ಟವಾದ ಕಾಡಿನಲ್ಲಿ ಈತನ ಜೊತೆ ಹಠಕ್ಕೆ ನಿದ್ರೆ ಘಟ ಉರುಳುವುದಂತೂ ಕಟ್ಟಿಟ್ಟ ಬುದ್ಧಿ. ಸುಮ್ಮನೆ ಈತ ಹೇಳಿದಂತೆ ಕೇಳಿಕೊಂಡು ಇಲ್ಲಿಂದ ನುಣುಚಿಕೊಳ್ಳೋದೇ ಉತ್ತಮ. ನೀಲಕಂಠ, ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಇದನ್ನ ನಂಬಕ್ಕಾಗೋದು ನನಗೆ ಯಾತ್ರದ ನಿಲ್ಲಣ. ಹೌದಾ? ಒಂದು ನಿಮಿಷ. ಖರೇನಾ? ನೀವು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಲ್ಲ, ಅದಕ್ಕೆ ನಾನು ಕೂಡ ನಿಮ್ಮನ್ನು ಇಷ್ಟಪಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷ ನಿಂತ್ರೆ ಸ್ವರ್ಗನೇ ತೋರಿಸ್ತಾ ಇದ್ದೆ. ನೀಲಕಂಠ, ಇದು ಇನ್ನೂ ಆರಂಭ ಅಂತವಲ್ಲ. ಅಂದ್ರೆ ನನ್ನ ತಂದೆ ಈತ ಕಡೆನೇ ಬರುವ ಸಮಯವಾಗಿದೆ. ನಮ್ಮಿಬ್ಬರನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ತುಂಬಾ ತೊಂದರೆ ಆಗತ್ತೆ ಅಂತ ಹೇಳಿದೆ ಅಷ್ಟೇ. ಆರಂಭ ಬರೋಬ್ಬರಿ ಮಾತಾಡತ್ತಿ ಕಡೆ ಒಳಗೆ ಆರಂಭ ಅಂತ ಯಾಕೆ ಹೇಳಿಯಾಕತ್ತಿ ಅದನ್ನ? ಹಾಗೇನಿಲ್ಲ, ಆರಂಭ ಅಷ್ಟೇ. ಸರಿ, ಮತ್ತೆ ನಿನ್ನ ಮುಂದಿನ ಭೇಟಿ? ಓ ಅದಾ, ಯಾರು ಇಲ್ದಿರೋ ಸಮಯ ನೋಡ್ಕೊಂಡು ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೇನೆ. ಏನೋ ಇಟ್ಟಾಳಿ ಊಟ ಭಾಳ ಯಾಕೋ ಕಣ್ಣು ಕಿಸದು ಮೂಗು ಕಿಸದು ಮಾತಾಡತ್ತಾಳಂದ್ರೆ ಐತೇನ? ಅದಕ್ಕೆ ಪುಂಗಿ ಬಾರ್ಸಾಕ್ತಾನವ, ಈಕಿ ನುಲಿಯಾಕತ್ತಾಳೆ ಇಲ್ಲಿ ಮ್ಯಾಲ. ಆಯ್ತು, ಸರಿ, ಹೋಗ್ಬಾ. ಬರ್ಲಾ? ಅಲ್ಲಿ ಹೋಗಿ ಸರಗ ಜಾಡ್ಸಿ ನೋಡು. ಮತ್ತೆ ಬೇಷ ಕೆತ್ತಾಳಿಕೆ. ಶ್ರಾವಣಿ, ನೀ ಚಾಪಿ ತೆಳಗ ನುಗ್ಗಿದ್ರ ನಾ ರಂಗೋಲಿ ತೆಳಗ ಸುರಂಗ ಹೊಡೆಯೋ ಮಗ. ಕಾದೈತೆ ಬಾ ನಿನಗ ಮಾರಿ ಹಬ್ಬ. ನನ್ನನ್ನು ಕಂಡ್ರೆ 15 ಮೈಲಿ ಹಿಂದೆ ಹೋಗೋ ಊರ್ ಜನರ ಮಧ್ಯೆ ನನ್ನ ಎದುರಾಗಿ ಬರ್ತಾ ಇದೆಯಲ್ಲ, ಯಾರೋ ಕಂತ್ರಿ ನೀನು? ಮಮತೆಯಿಂದ ಕಾಣುವವರಿಗೆ ಮಗ, ಅಕ್ಕರೆಯಿಂದ ಕರೆಯುವವರಿಗೆ ಸಹೋದರ, ಪ್ರೀತಿಯಿಂದ ನೋಡುವವರಿಗೆ ಕಲಾವಿದ, 7 ಕೋಟಿ ಕನ್ನಡಿಗರ ಕನ್ನಡದ ಕಂದ, ನಿಮ್ಮಂಥವರಿಗೆ ಒದ್ದ ಬುದ್ಧಿ ಕಲಿಸೋ ಜಮೀನ್ದಾರು. ನನ್ನ ಏರಿಯಾಕ ಬಂದು ನನ್ನ 2 ರೇಂಜ್ನಾಗ ಮಾತಾಡಕತ್ತೀಯಲ್ಲ, ಎಷ್ಟಿರ್ಬೇಕಲ್ಲ ನಿನ್ನ ಗುಂಡಿಗೆ ಆಗತ್ತ ಧೈರ್ಯ? ಯಾವುದಲ್ಲ ನಿನ್ನ ಏರಿಯಾ? ಇದು ನಿನ್ನ ತಂದೆ ಗಳಿಸಿದ್ದ, ನಿನ್ನ ತಾಯಿ ಗಳಿಸಿದ್ದ, ಇಲ್ಲ ನಿನ್ನ ಅಕ್ಕ ತಂಗಿ ಗಳಿಸಿದ್ದ? ಹರಾಮ್ ಖೋರ್! ಭಾರತಾಂಬೆಯನ್ನ ಕೆಂಪು ಮೋತಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು 100,000 ಅಲ್ಲ, 6,20,000 ಕ್ರಾಂತಿಕಾರಿಗಳು ಸ್ವತಂತ್ರಕ್ಕಾಗಿ ಬಲಿದಾನವಾದ ಪುಣ್ಯ ಭೂಮಿ ಇದು. ಆ ಕ್ರಾಂತಿಕಾರಿಗಳ ಬಿಸಿ ರಕ್ತ ಹರಿದಾಡಿದ ಪವಿತ್ರ ಮಣ್ಣಿದು. ದೇಶ ಈಶ ರೈತ ಬಾಳ ಭಾಷಣ ಬಿಗ್ಯಾಕತ್ತೀಯಲ್ಲ, ಯಾರೋ ನೀನು? ಕಿತ್ತೂರು ಚೆನ್ನಮ್ಮನಿಗೆ ಅಮ್ಮ ಅಂತಾರ, ಸುಭಾಷ್ ಚಂದ್ರ ಬೋಸ್ಗೆ ಅಪ್ಪ ಅಂತಾರ, ಗಾಂಧೀಜಿಗೆ ತಾತ ಅಂತಾರ, ಇನ್ನು ಭಗತ್ ಸಿಂಗ್ಗೆ ಕ್ರಾಂತಿಕಾರಿ ಅಂತಾರ. ರೈತರ ವಿರುದ್ಧ ಹೋರಾಡುವ ನಿಮ್ಮಂತ ಕುನ್ನಿಗಳನ್ನ ಸದೆ ಪಡೆಯುವ ನನಗೆ ರೈತ ಹುಲಿ ಅಂತಾರ. ಅರ್ಥ ಆಯ್ತಾ? ಅರ್ಥ ಆಗದಿದ್ರೆ ಮಾಂಸ ರಕ್ತ ತುಂಬಿದ ಈ ನಿನ್ನ ಎದೆ ಗುಂಡಿಗೆನ ಮುಟ್ಟಿ ನೋಡ್ಕೋ. ಅದೇ ಹೇಳ್ತೈತಿ, ಸುತ್ತೂರಿನ ಸೇವಕ, ರೈತರ ರಕ್ಷಕ, ಶಿಕ್ಷಣದ ಹರಿಕಾರ,
ಜಮೀನ್ದಾರ್ ಸೂರಪ್ಪ ಅಂತಾರ. ಓಹೋ ನೀನ ಮಾನುಭಾವ. ಉರಿಯೋ ಬೆಂಕಿ, ಹರಿಯೋ ನದಿ, ಬೀಸೋ ಗಾಳಿನ ತಡಿಬಹುದು, ಆದ್ರೆ ನೀಲಕಂಠ ಸುಂಟ್ರ ಗಾಳಿ ಅದೆಂಥದೇ ಸುಂಟ್ರ ಗಾಳಿ ಬಂದ್ರು ಅದನ್ನ ಆದಿಮಿ ಹಿಡಿಯೋ ಆಲದೆ ಮರ ನಾನು. ನೀಲಕಂಠ ಅಂದ್ರೆ ನಮ್ಮ ಕಾಲೇಜ್ ಹುಡುಗಿಯರಿಗೆ ರಸ್ತೆಯಲ್ಲಿ ತೊಂದರೆ ಕೊಡು ಕಜ್ಜಿ ನಾಯಿ ನೀನ. ಸೂರಪ್ಪ ಮುಚ್ಚೋ ಬಾಯ್ದ. ಬಡ ಹೆಣ್ಣು ಮಕ್ಕಳು ಮನೆ ಹೊಸ್ತಲು ದಾಟಕ್ಕೂ ಹಿಂದೂ ಮುಂದೆ ನೋಡೋ ಈ ಕಾಲದಲ್ಲಿ ಧೈರ್ಯವಾಗಿ ಕಾಲೇಜಿಗೆ ಬರ್ಬೇಕಾದ್ರೆ ಅವರಿಗೆ ರಸ್ತೆಯಲ್ಲಿ ತೊಂದರೆ ಕೊಡ್ತೀಯಲ್ಲ, ನಿನಗೆ ಅಕ್ಕ ತಂಗಿ ಇಲ್ಲವೇ? ಸೂರಪ್ಪ ಚೋಪ್. ನಾಟ್ ಓನ್ಲಿ ಸೂರಪ್ಪ, ಜಮೀನ್ದಾರ್ ಸೂರಪ್ಪ. ಅದೇ ಜಮೀನ್ದಾರ್ ಸೂರಪ್ಪ. ನನ್ನ ಎದುರಾಗಿ ಬರುವವರು ನಾನು ಯಾರು ಬಿಟ್ಟಿಲ್ಲ, ನಿನ್ನನ್ನು ಬಿಡೋದಿಲ್ಲ. ನೀಲಕಂಠ, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಗೆ ನಿನ್ನ ಮೇಲೆ ತುಂಬಾ ಕಂಪ್ಲೇಂಟ್ ಬಂದಿದೆ. ನಮ್ಮ ಕಾಲೇಜಿನ ಲೇಡಿ ಪ್ರೊಫೆಸರು, ಕಾಲೇಜಿನ ಹೆಣ್ಮಕ್ಳು ನಿನ್ನ ಮೇಲೆ ತುಂಬಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನೇ ನಿನ್ನನ್ನು ಕರೆಸಿ ಬುದ್ಧಿ ಹೇಳಬೇಕು ಅಂತ ಮಾಡಿದ್ದೆ. ಈಗ ನೀನೇ ಸಿಕ್ಕಿದ್ದು ಒಳ್ಳೇದಾಯ್ತು. ನೋಡೋ, ನೀನು ಹೋಗೋ ದಾರಿ ಮಾಡೋ ಕೆಲಸ ಎರಡು ಸರಿ ಇಲ್ಲ, ಬದಲಾಯಿಸ್ಕೋ. ಇಲ್ಲವಾದ್ರೆ ಏನ್ ಮಾಡ್ತೀಯಾ? ಕೈ ಕತ್ತರಿಸ್ತೀಯಾ, ಕಾಲ್ ಕತ್ತರಿಸ್ತೀಯಾ, ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀಯಾ? ನಿನ್ನಂತ ಎಷ್ಟೋ ಸೂರಾದಿ ಸೂರ್ಯರನ್ನ ಎಡಮರಿಗೆ ಕಟ್ಟಿದ ಪ್ರಳಯ ಅಂತ ಕಾಣೋನು. ಈ ಜನ ಮಧ್ಯೆ ನನಗೆ ಅವಮಾನ ಮಾಡಲು ನೀನ್ಯಾರೋ? ನಿಮ್ಮಪ್ಪ. ಆಹಾ, ನಿಮ್ಮಂತ ದುಷ್ಟರಿಗೆ ಒದ್ದು ಬುದ್ಧಿ ಕಲಿಸೋ ಜಗದಪ್ಪ. ಈ ರೈತನಿಗೆ ಕೂರ್ಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕೋದು ಗೊತ್ತು. ನಿನ್ನಂತ ಕಂತ್ರಿಗಳಿಗೆ ಒದ್ದು ಬುದ್ಧಿ ಕಲಿಸೋದು ಗೊತ್ತು. ಮರ್ಯಾದೆಯಿಂದ ನೀನು ಬದಲಾದ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಈ ಸೂರಪ್ಪ ಬದಲಾಗಬೇಕಾಗತ್ತೆ. ಹುಷಾರ್. ಜಮೀನ್ದಾರ್ ಸೂರಪ್ಪ, ನೀನ್ ತೊಡೆ ತಟ್ಟಿ ಪಂಚ ಕಟ್ಟಿ ಮೀಸೆ ತಿರುವುದು ಇದೆ ಜನ ನಿನಗೆ ಜೈಕರ ಹಾಕ್ತಾರಂತ ತಾಳೆ. ಈ ಜನರ ಮುಂದೆ ನೀನು ಜನನಾಯಕ, ನಾನು ಖಳನಾಯಕ. ನೀನ್ ಕಟ್ಟಿದ್ರೆ ತಾಜ್ ಮಹಲ್, ನಾನು ಕಟ್ಟಿದ್ರೆ ಸಮಾಧಿ. ರೈತರ ಪಾಲಿಗೆ ನೀನು ರಕ್ಷಕ, ನಾನು ರಾಕ್ಷಸ. ಜನರ ದೃಷ್ಟಿಯಲ್ಲಿ ನೀನು ರಾಮ, ನಾನು ರಾವಣ. ಇನ್ ಮುಂದೆ ಈ ಊರಿಗೆ ಒಂದು ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕೊಂದು ಸಂಸ್ಥಾನ, ಸಂಸ್ಥಾನಕ್ಕೆ ಒಂದು ಸಿಂಹಾಸನ, ಸಿಂಹಾಸನಕ್ಕೆ ಅಧಿಪತಿ ನಾನಾ ಇಲ್ಲ ನೀನ. ಅದನ್ನ ನಿರ್ಧಾರ ಮಾಡೋದು ರಣರಂಗ. ರಣರಂಗಕ್ಕೆ ವೀಳ್ಯ ಕೊಟ್ಟು ಕೈಗೆ ಕಂಕಣ ಕಟ್ಟಿ ವೆಲ್ಕಮ್ ಮಾಡ್ತಾ ಇದ್ರೆ ಆ ರಣರಂಗದಲ್ಲಿ ನಿನ್ನಂತ ಶ್ರೀಮಂತರ ಜೊತೆ ಆಡೋ ಆಟ ಕಬಡ್ಡಿ 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 ಅಂದ್ರೆ ಬಹಳ ಇಷ್ಟ ಕಣೋ. ನಾನಾಡೋ ಕಬಡ್ಡಿ ಆಟದಲ್ಲಿ ಕಾಲ್ನಿಂದು ಕೈ ನಂದು ಗೆಲುವಿನ ಗೆರೆ ಮುಟ್ಟೋದು ನಾನಾ ಇಲ್ಲ ನೀನ. ವೇಟ್ ಅಂಡ್ ಸೀ. ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರೂ